SK ಸೂಪರ್ TMT, ದ ಲಾಂಗ್ ಲೈಫ್ TMT. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಇರಾನ್ ವಿರುದ್ಧ ಸಂಘಟಿತ ದಾಳಿಗೆ ಮುಹೂರ್ತ. ಇಸ್ರೇಲ್ಗೆ 1,15,000 ಟನ್ ಶಸ್ತ್ರಾಸ್ತ್ರ ಪೂರೈಕೆ. ಇರಾನ್ ಅಮೆರಿಕ ಯುದ್ಧಕ್ಕೆ ಸದ್ಯ ಕದನ ವಿರಾಮ ಘೋಷಣೆ ಆಗಿದೆ. ಆದ್ರೀಗ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ವಿರುದ್ಧ ಅಮೆರಿಕ ಸಂಘಟಿತ ದಾಳಿಗೆ ಮುಂದಾಗಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇಸ್ರೇಲ್ಗೆ ಅಮೆರಿಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದೆ. ಅಮೆರಿಕ ಇಸ್ರೇಲ್ಗೆ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಉಪಕರಣಗಳನ್ನು ರವಾನಿಸಿದ್ದು, ಕೇವಲ 24 ಗಂಟೆಗಳಲ್ಲಿ 6,500 ಟನ್ಗಳಷ್ಟು ಮಿಲಿಟರಿ ಸರಬರಾಜು ಇಸ್ರೇಲ್ಗೆ ತಲುಪಿದೆ. ಇದರಲ್ಲಿ ವಾಯು ಮತ್ತು ನೆಲದ ದಾಳಿಗಳಿಗೆ ಬೇಕಾದ ಮದ್ದುಗುಂಡುಗಳು, ಮಿಲಿಟರಿ ಟ್ರಕ್ಗಳು, ಜಂಟಿ ಲಘು ಯುದ್ಧ ತಂತ್ರ ವಾಹನಗಳು ಮತ್ತು ಇತರ ಉಪಕರಣಗಳು ಸೇರಿವೆ. ಈ ಸರಕುಗಳನ್ನು 2 ದೊಡ್ಡ ಸರಕು ಹಡಗುಗಳು ಮತ್ತು ಅನೇಕ ವಿಮಾನಗಳ ಮೂಲಕ ಇಸ್ರೇಲ್ಗೆ ಕಳುಹಿಸಲಾಗಿದೆ. ಇದುವರೆಗೆ 1,15,000 ಟನ್ ಶಸ್ತ್ರಾಸ್ತ್ರ, 10 ಹಡಗು, 403 ವಿಮಾನಗಳಲ್ಲಿ ಶಸ್ತ್ರಾಸ್ತ್ರ ರವಾನೆ ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಡಬಲ್ ಗೇಮ್. ಒಂದು ಕಡೆ ಯುದ್ಧಾಂತ್ಯ ಬಗ್ಗೆ ಸುಳಿವು, ಮತ್ತೊಂದು ಕಡೆ ಇಸ್ರೇಲ್ ಮೂಲಕ ಯುದ್ಧಕ್ಕೆ ಪ್ಲಾನ್. ಯುದ್ಧದ ವಿಚಾರದಲ್ಲಿ ಮೊದಲ ದಿನದಿಂದಲೂ ಡೊನಾಲ್ಡ್ ಟ್ರಂಪ್ ಒಂದು ದಿನ ದಾಳಿಯ ಬೆದರಿಕೆ, ಮತ್ತೊಂದು ದಿನ ಸಂಧಾನದ ಮಾತು, ಹೀಗೆ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆ ಟ್ರೂತ್ನಲ್ಲಿ ಪೋಸ್ಟ್ ಮಾಡುತ್ತಲೇ ಬಂದಿದ್ದಾರೆ. ಯುದ್ಧ ನಿಲ್ಲಿಸುವ ಸುಳಿವು ನೀಡಿದ್ದ ಟ್ರಂಪ್ ಇಸ್ರೇಲ್ಗೆ ಇಷ್ಟು ಪ್ರಮಾಣದ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿ ಯುದ್ಧ ತೀವ್ರಗೊಳಿಸುವ ಪ್ಲಾನ್ ಮಾಡಿದಂತಿದೆ. ಅಶ್ಡೋದ್ ಮತ್ತು ಹೈಫಾ ಬಂದರುಗಳಲ್ಲಿ ಹಡಗುಗಳು ಲಂಗರು ಹಾಕಿವೆ. ಅಲ್ಲಿಂದ ದೇಶದ ವಿವಿಧ ಮಿಲಿಟರಿ ನೆಲೆಗಳಿಗೆ 100 ಟ್ರಕ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇಸ್ರೇಲ್ ಯಾವ ಕ್ಷಣದಲ್ಲೂ ತನ್ನ ಶತ್ರುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಿದ್ಧವಾಗಿದೆ ಮತ್ತು ಮುಂಬರುವ ವಾರಗಳಲ್ಲಿ ಅಮೆರಿಕದಿಂದ ಶಸ್ತ್ರಾಸ್ತ್ರ ಪೂರೈಕೆ ಇನ್ನಷ್ಟು ಹೆಚ್ಚಲಿದೆ. ಇರಾನ್ ವಿರುದ್ಧ ಮತ್ತೆ ಕೆಂಡ ಕಾರಿದ ಟ್ರಂಪ್, ಇರಾನ್ ಅಣ್ವಸ್ತ್ರ ಹೊಂದಲು ಬಿಡುವುದಿಲ್ಲ, ಮುಂದೆ ಏನಾಗುತ್ತೆ ನೋಡೋಣ ಎಂದ ಟ್ರಂಪ್. ಇನ್ನು ನೆನೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮತ್ತೆ ಬೆಂಕಿ ಉಗುಳಿದ್ದಾರೆ. ಇರಾನ್ ಶಾಂತಿ ಪ್ರಸ್ತಾವನೆ ಮುಂದಿಟ್ಟಿದೆ, ಆದರೆ ಅದು ನನಗೆ ತೃಪ್ತಿಕರವಾಗಿಲ್ಲ ಎಂದಿದ್ದಾರೆ. ಈ ಮೂಲಕ ಇರಾನ್ ಮುಂದಿಟ್ಟಿರುವ ಹೊಸ ಶಾಂತಿ ಪ್ರಸ್ತಾವನೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಇರಾನ್ ತನ್ನ ಹೊಸ ಶಾಂತಿ ಪ್ರಸ್ತಾವನೆಯನ್ನ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಮೂಲಕ ಅಮೆರಿಕಕ್ಕೆ ಕಳುಹಿಸಿದೆ. ಆದರೆ ಪ್ರಸ್ತಾವನೆಯಲ್ಲಿ ಇರಾನ್ ಮುಂದಿಟ್ಟಿರುವ ಆಗ್ರಹಗಳು ಅಮೆರಿಕ ಕೆಂಡಾಮಂಡಲಗೊಳ್ಳುವಂತೆ ಮಾಡಿದೆ. ಇದರ ಮಧ್ಯೆ ಜರ್ಮನಿಯಿಂದ ಅಮೆರಿಕ ತನ್ನ 5,000 ಸೈನಿಕರನ್ನ ವಾಪಸ್ ಕರೆಸಿಕೊಳ್ತಿದೆ. ಜರ್ಮನಿಯಲ್ಲಿ 36,000 ಸೈನಿಕರನ್ನ ಅಮೆರಿಕ ನಿಯೋಜನೆ ಮಾಡಿತ್ತು. ಈ ಮಧ್ಯೆ ಇರಾನ್ ಅಮೆರಿಕ ಜೊತೆ ಮಾತುಕತೆಗೆ ಸದಾ ಸಿದ್ಧ ಅಂತ ಹೇಳಿದೆ. ಆದ್ರೆ ಟ್ರಂಪ್ ಬೆದರಿಕೆ ನಿಲ್ಬೇಕು ಎಂದಿದೆ. ಅಮೆರಿಕ ಇರಾನ್ ನಡುವೆ 3 ವಾರಗಳಿಂದ ಮುಂದುವರೆದಿರುವ ಯುದ್ಧ ವಿರಾಮ ಅಸ್ಥಿರ ಸ್ಥಿತಿಯಲ್ಲಿ ಮುಂದುವರೆದಿದೆ. ನೇರ ಯುದ್ಧ ಕ್ರಮಗಳು ಕಡಿಮೆಯಾಗಿದ್ದರೂ ಎರಡು ರಾಷ್ಟ್ರಗಳು ಪರಸ್ಪರ ನಿಯಮ ಉಲ್ಲಂಘನೆ ಆರೋಪ ಪ್ರತ್ಯಾರೋಪ ಸಮರ ಮುಂದುವರೆದಿದೆ. ಎರಡೂ ಕಡೆ ಉದ್ವಿಗ್ನತೆ ಹೆಚ್ಚುತ್ತಲೇ ಇದ್ದು, ಹೊರ್ಮುಜ್ ಜಲಸಂಧಿ ಮತ್ತು ಇರಾನ್ ಅಮೆರಿಕ ಸಂಬಂಧಗಳ ಬಿಕ್ಕಟ್ಟು ಈಗಲೂ ಪರಿಹಾರದ ದಿಕ್ಕಿನಲ್ಲಿ ಸಾಗದೇ ಇರೋದು ಮತ್ತೆ ಯುದ್ಧದ ಆತಂಕ ಮನೆ ಮಾಡಿದೆ. ಒಟ್ಟಾರೆ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಕದನ ವಿರಾಮ ಇದ್ದರೂ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿಲ್ಲ. ಮಾತುಕತೆಗಳು ಮುಂದುವರೆದ್ರೂ ಸ್ಪಷ್ಟ ಫಲಿತಾಂಶ ಕಾಣಿಸಿಕೊಳ್ತಿಲ್ಲ. ಹೊರ್ಮುಜ್ ಜಲಸಂಧಿ, ಪರಮಾಣು ಹೊಂದುವ ಯೋಜನೆ ಮತ್ತು ರಾಜಕೀಯ ಅವಿಶ್ವಾಸ ಎಂಬ 3 ಪ್ರಮುಖ ಅಂಶಗಳು ಸಮಸ್ಯೆಯನ್ನ ಮತ್ತಷ್ಟು ಜಟಿಲಗೊಳಿಸುತ್ತಿವೆ. ಟ್ರಂಪ್ ಕಠಿಣ ನಿಲುವು ಮತ್ತು ಇರಾನ್ನ ಬೇಡಿಕೆಗಳ ನಡುವೆ ಸಮನ್ವಯ ಸಾಧ್ಯವಾಗದಿದ್ರೆ ಸಂಘರ್ಷ ಮತ್ತೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.